ಪ್ರೀತಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು. ಇವತ್ತು ನಿಮ್ಮದು ಸಣ್ಣದೊಂದು ಪ್ರಶ್ನೆಗೆ ಉತ್ತರ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಮೆಂಟ್ ಮಾಡಿದ್ದೀರಾ. ನಾವು ಬಾಣಂತಿ 2 ತಿಂಗಳು ಬಾಣಂತಿ ನಾನು. ನನಗೆ ಕಿವಿ ಗುಯಿ ಅಂತ ಇದೆ. ಅದಕ್ಕೆ ಏನು ಮಾಡಬೇಕಮ್ಮ ಅಂತ ಕೇಳಿದ್ದೀರಾ. ಅದಕ್ಕೆ ಸಿಂಪಲ್ಲು, ನೀವು ಥಂಡಿ ಒಳಗೆ ಬಾಣಂತಿ ಅಂದಮೇಲೆ ತಲೆ ಕಿವಿ ಬೆಚ್ಚಗಿರಬೇಕು, ಬೆನ್ನು ಬೆಚ್ಚಗಿರಬೇಕು, ಅಂಗೈಗಳು ಬೆಚ್ಚಗಿರಬೇಕು, ಅಂಗಾಲು ಬೆಚ್ಚಗಿರಬೇಕು. ಎಲ್ಲ ಬೆಚ್ಚಗಿದ್ರೇ ಬಾಣಂತನ 3 ತಿಂಗಳು 5 ತಿಂಗಳು ಬಾಣಂತನ ಮಾಡ್ಕೊಳಕ್ಕಾಗೋದು. ಇಲ್ಲ ಅಂದರೆ ಒಂದಲ್ಲ ಒಂದು ಕಾಯಿಲೆಗಳು ಬಾಣಂತಿ ಒಳಗೆ ಅಂಟ್ಕೊಂಡ್ರೆ ಅದನ್ನು ಮತ್ತೆ ನಿವಾರಣೆ ಮಾಡಬೇಕು ಅಂದರೆ ತುಂಬ ಕಾಯಬೇಕಾಗುತ್ತೆ. ತುಂಬ ಔಷಧಿ ಮಾತ್ರೆಗಳು ಮೆಡಿಷನ್ಸ್ಗಳು ಎಲ್ಲ ತೊಗೋಬೇಕಾಗುತ್ತೆ. ಅಷ್ಟು ಮೆಡಿಷನ್ಸ್ ನೀವು ತೊಗೊಳೋದ್ರಿಂದ ನಿಮ್ಮ ದೇಹಕ್ಕೆ ಒಂದು ಸೈಡ್ ಎಫೆಕ್ಟ್ ಇರುತ್ತೆ. ಅದಕ್ಕೋಸ್ಕರನೇ ನಾನು ಹೇಳೋದು, ಬಾಣಂತನ ಮಾಡ್ಕೋಬೇಕಾದ್ರೆ ತಾಯಿ ಮನೆಗೆ ಯಾಕೆ ಬರ್ತಾರೆ? ಕೂರಿಸಿ ಒಂದು ಕಡೆ ಮಗುನ ಬಾಣಂತಿನ ಮಲಗಿಸಿ ಒಂದು ಕಡೆ ತಾಯಿ ಆದವಳು ಬಾಣಂತನ ಮಾಡಿ ಆಮೇಲೆ ಮಗು ಬಾಣಂತಿನ ಕಳಿಸ್ಕೊಡ್ತಾರೆ. ಅದಕ್ಕೋಸ್ಕರನೇ ಬಾಣಂತನಕ್ಕೆ ಪ್ರತಿಯೊಬ್ಬ ಹೆಣ್ಣು ಮಗಳೂ ತವ್ರ ಮನೆಗೆ ಹೋಗೋದು, ಸುಖವಾಗಿ ಬಾಣಂತನ ಮಾಡ್ಕೊಂಡು ಬರೋದಕ್ಕೋಸ್ಕರನೇ ತವ್ರ ಮನೆಗೆ ಹೋಗೋದು. ಇವಾಗ ನಿಮಗೆ ಕಿವಿ ಗುಯಿ ಅಂತದೆ ಅಂತೀರ, ಅದು ನಿಮಗೆ ಸನ್ನೆ ಸೇರಿಕೊಂಡಿದೆ, ಕಿವಿನಲ್ಲಿ ಸನ್ನೆ ಸೇರಿಕೊಂಡಿದೆ. ಅದು ಸ್ವಲ್ಪ ತೊಂದರೆನೇ ಅದು. ಆಮೇಲೆ ತಲೆ ಸುತ್ತೋದು ಶುರುವಾಗೋದು. ನಾನು ಬಾಣಂತಿ ವೀಡಿಯೋಗಳಲ್ಲಿ ಪ್ರತಿಯೊಂದು ವೀಡಿಯೋದಲ್ಲೂ ಹೇಳಿದ್ದೀನಿ ನಾನು, ಈ ಥರಕ್ಕಾದರೆ ಈ ಥರ, ಇದಾದಮೇಲೆ ಇದಾದಮೇಲೆ ಇದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದೀನಿ. ನೀವು ಸರಿಯಾಗಿ ಅದನ್ನೆಲ್ಲ ನೋಡಿಲ್ಲ ಅನಿಸುತ್ತೆ. ಒಂದು ಸರಿ ನೋಡಿರಿ, ನಾವು ಲಿಂಕ್ ಹಾಕ್ತೀವಿ, ಅಥವಾ ಬಾಣಂತಿದೆಲ್ಲ ಬರುತ್ತೆ, ಅದೆಲ್ಲ ನೋಡಿರಿ, ನಿಮಗೆ ಪ್ರತಿಯೊಂದೂ ಗೊತ್ತಾಗುತ್ತೆ. ಒಂದೊಂದು ಅರ್ಧ ಗಂಟೆ 3/4 ಗಂಟೆ ವೀಡಿಯೋ ಮಾಡಿದ್ದೀನಿ. ಅದನ್ನು ಪ್ರತಿಯೊಬ್ರಿಗೂ ಅರ್ಥ ಆಗಂಗೆ ನಾನು ಮಾಡಿದ್ದೀನಿ. ಇದನ್ನು ನೀವು ಕಿವಿ ಗುಯಿ ಅನ್ನೋದನ್ನು ಹತ್ತಿ ತಗೊಂಡು, ಹತ್ತಿ ಒಳಗೆ ಒಂದು ಮೆಣಸನ್ನ 2 ತುಂಡು ಮಾಡಿರಿ. 2 ಹತ್ತಿ ಮಾಡ್ಕೊಳ್ರಿ ಕಿವಿಗೆ ಇಕ್ಕೊಳ್ಳೋದಕ್ಕೆ. ಆ 2 ಹತ್ತಿ ಒಳಕ್ಕೂ ಈ ಕಡೆಗೆ ಅರ್ಧ ಮೆಣಸು, ಈ ಕಡೆಗೆ ಅರ್ಧ ಮೆಣಸು. ಬೆಳ್ಳುಳ್ಳಿನ ಸ್ವಲ್ಪ ಜಿಗಿಟ್ರಿ, ಸಿಪ್ಪೆ ಸುಳಿದ್ಬಿಟ್ಟು ಜಿಗಿಟ್ಬಿಟ್ಟು ಈ ಕಡೆಗೆ ಒಂದು ಸ್ವಲ್ಪ ಮೆಣಸನ್ನಷ್ಟೇ ಬೆಳ್ಳುಳ್ಳಿನ ಈ ಕಡೆಗೂ ಇಟ್ಟು ಹತ್ತಿ ಒಳಕ್ಕೆ, ಈ ಕಡೆ ಹತ್ತಿಗೂ ಇಡ್ರಿ. ಆಮೇಲೆ 2 ಸುತ್ತಬಿಟ್ಟು ಕಿವಿಗೆ ಇಕ್ಕೋಬೇಕು. ಅದು ಗುಯ್ ಅಂತ ಎಳೆಯೋದೆಲ್ಲನೂ ಕಮ್ಮಿ ಆಗೋಗುತ್ತೆ. 3 ತಿಂಗಳು 5 ತಿಂಗಳು ಕಿವಿಗೆ ಹತ್ತಿಗೆ ಆತಕ್ಕೆ ಇಕ್ಕೊಳ್ಳೋದು ಅಂದರೆ ನೋಡಿರಿ, ಇದೇ ಕಾರಣಕ್ಕೋಸ್ಕರನೇ ತಲೆ ಸುತ್ತು ಬರೋದು, ತಲೆ ಚಕ್ರ ಬರೋದು, ವಾಂತಿ, ಒಂಥರ ಬಾಣಂತಿ ವಾಂತಿ ಶುರುವಾಯಿತು ಅಂದರೆ ಮಗುಗೆ ಹಾಲು ಕೂಡ ಇರೋದಿಲ್ಲ, ಆ ಥರ ಎಲ್ಲ ಆಗೋಗುತ್ತೆ. ಅದಕ್ಕೋಸ್ಕರನೇ ಬಾಣಂತನನ್ನು ಸ್ಟ್ರಿಕ್ಟಾಗಿ ಮಾಡ್ಕೋಬೇಕು. ಪ್ರತಿಯೊಬ್ಬರು ಸ್ವೆಟ್ರ್ ಹಾಕ್ಕೊಡೋದು, ಸಾಕ್ಸ್ ಹಾಕ್ಕೊಳ್ಳೋದು, ಒಂದು ಶಾಲ್ ಹೊದ್ಕೊಂಡು ಆಚೆ ಹೋಗೋದು, ಕರಿಯೋದು ಕಪ್ಪು ಇಟ್ಕೊಳೋದು. ಅವಾಗ ಕುಂಕುಮ ಇಟ್ಕೊಳಲ್ಲ, ಬಾಣಂತನದಲ್ಲಿ ಕುಂಕುಮ ಇಟ್ಕೊಳೋದಿಲ್ಲ. ಆಮೇಲೆ ಬೆಳ್ಳುಳ್ಳಿ ಜಾಸ್ತಿ ತಿನ್ನೋದು, ಒಣಮೆಣ್ಸಿನ್ಕಾಯಿ ತಿನ್ನೋದು, ತುಪ್ಪದಲ್ಲಿ ಮಾಡಿದ್ದ ಅಡುಗೆ ತಿನ್ನೋದು, ಇವೆಲ್ಲ ಬಾಣಂತನಕ್ಕೆ ಮುಖ್ಯವಾದ ಎಲ್ಲ ಅಂಶಗಳು. ಎಣ್ಣೆ ನೀರು, ಮಗು ಬಾಣಂತಿಗೆ ದಿನ ಬಿಟ್ಟು ದಿನ ಎಣ್ಣೆ ನೀರು ಹಾಕೋದು, ಮೈಗೆಲ್ಲ ಎಣ್ಣೆ ತಿಕ್ಕಿ ಎಣ್ಣೆ ನೀರು ಹಾಕೋದು, ಇದೆಲ್ಲ ಒಂದು ವಿಶೇಷವಾದ ದಿನಗಳು ಅದು ಬಾಣಂತನದಲ್ಲಿ. ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು. ನೀವು ಬಾಣಂತನ ಎಷ್ಟು ಕಟ್ಟುನಿಟ್ಟಾಗಿ ಮಾಡ್ಕೊತೀರೋ ಅಷ್ಟೇ ನೀವು ಗಟ್ಟಿಮುಟ್ಟಾಗಿರ್ತೀರ. ಎಷ್ಟು ವಯಸ್ಸಾದ್ರೂ ನೀವು ಗಟ್ಟಿಮುಟ್ಟಾಗಿರ್ತೀರ. ಅದಕ್ಕೋಸ್ಕರನೇ ನಾವು ಬಾಣಂತನ ಗಟ್ಟಿಮುಟ್ಟಾಗಿ ಬಾಯಿ ಕಟ್ಟಿ ಬಾಣಂತನ ಮಾಡಬೇಕು ಅಂತ ಅದನ್ನೇ ಹೇಳೋದು. ಬಾಣಂತಿ ಬಡವು ನೋಡು, ಮಗುವಿನ ಒಳ ನೋಡು ಅಂತ ಗಾದಿನೇ ಐತೆ. ಬಾಣಂತಿ ಬಡವಾದಷ್ಟು ಮಗು ಹೊಳಪು ಜಾಸ್ತಿ ಆಗುತ್ತೆ, ಮಗು ಬೆಳವಣಿಗೆ ಜಾಸ್ತಿ ಆಗುತ್ತೆ, ಚೆನ್ನಾಗಿದ್ದಾಗ್ತಾರೆ. ಬಾಣಂತಿ ಬಾಯಿ ಕಟ್ಟಲಿಲ್ಲ, ಬೇಕಾದ್ದೆಲ್ಲ ತಿಂತಾ ಇರೋದು, ಏನು ಬೇಕಾದ್ರೂ ಕಂಟ್ರೋಲ್ ಇಲ್ಲ, ಎತ್ತೊಟ್ಟೆಗೆ ಒಂದು ಬಳ್ಳ ಅಕ್ಕಿ ಅನ್ನ ಬೇಕಂತೆ, ಆ ಥರ ಗಾದಿನೂ ಇದೆ. ಒಂದು ಹಿರಿಯವ್ರು ಮಾಡಿರೋದು, ಹೆರಿಗೆ ಆದಾಗ ಒಂದು ಬಳ್ಳ ಅಕ್ಕಿ ಅನ್ನನ ತಿನ್ನೋ ಅಷ್ಟು ಜಾಗ ಇರುತ್ತಂತೆ ತಾಯಿಗೆ ಹೆರಿಗೆ ಆದಾಗ ಹೊಟ್ಟೆನಲ್ಲಿ. ಅದಕ್ಕೋಸ್ಕರನೇ ಸೊಂಟ ಭದ್ರವಾಗಿ ಕಟ್ಟೋದು, ಸೊಂಟ ಕಟ್ಟಿ ಬಾಣಂತನ ಮಾಡೋದು. ಹೊಟ್ಟೆ ಕಟ್ಟೋದು ಸೊಂಟ ಕಟ್ಟೋದು 2 ಒಂದೇ. ಅದಕ್ಕೋಸ್ಕರನೇ ಆವಾಗ ಒಂದು ಲಿಮಿಟ್ಟು, ಒಂದು ಊಟನೇ ಆಗಲಿ, ಒಂದು ತಿಂಡಿನೇ ಆಗಲಿ, ಒಂದು ಸಂಜೆ ಊಟನೇ ಆಗಲಿ, ಯಾವುದೇ ಆಗಲಿ, ಒಂದು ಮುದ್ದೆ ಆಗಲಿ, ಯಾವುದೇ ಆಗೋಗಲಿ, ಒಂದು ಲಿಮಿಟ್ ಇರಬೇಕು. ಬಾಣಂತಿಯೊಳಗೆ ನಾವು ಇಷ್ಟೇ ತಿನ್ನಬೇಕು ಅಂತ. ಅಷ್ಟನ್ನೇ ಅಲ್ಲದೆ ಜೊತೆಗೆ ನೀವು ತರಕಾರಿ, ಸೊಪ್ಪು, ಇವೆಲ್ಲ, ತುಪ್ಪ, ಬೆಳ್ಳುಳ್ಳಿ, ಇವೆಲ್ಲ ಜಾಸ್ತಿ, ಮೆಣಸು, ಇವೆಲ್ಲ ಜಾಸ್ತಿ ಬಳಸಬೇಕು. ಅದು ನಿಮ್ಮ ದೇಹಕ್ಕೆ ಒಳ್ಳೆಯದು ಆಗ್ತಾ ಇರುತ್ತೆ. ಯಾಕೆಂದರೆ ಬಾಣಂತಿ ಮೈನಲ್ಲೆಲ್ಲ ರಕ್ತ ಹೊರಟೋಗಿರುತ್ತೆ, ಕ್ಯಾಲ್ಸಿಯಮ್ ಇರೋದಿಲ್ಲ, ವಿಟಮಿನ್ಸ್ ಇರೋದಿಲ್ಲ, ಏನಿಲ್ಲ, ಬ್ಲಡ್ಡೇ ಇರೋದಿಲ್ಲ. ಆ ಬ್ಲಡ್ಡೆಲ್ಲ ಉತ್ಪತ್ತಿ ಆಗಬೇಕು ಅಂದರೆ ಒಳ್ಳೆಯ ಆಹಾರದಿಂದ ಉತ್ಪತ್ತಿ ಆಗಬೇಕು ಮೈಗೆ ಬ್ಲಡ್ಡು.
ಯಾವ್ಯಾವುದೋ ಏನೇನೋ ತಿಂದು ತಿಂದು ಮೈ ರಕ್ತ ತರಿಸ್ಕೊಳೋದಲ್ಲ ಮೈಗೆ. ನಾವು ಒಂದು ಸೊಪ್ಪುಗಳು ತಂದು ತಿನ್ನೋದು, ನಾರಿರೋ ತರಕಾರಿ ತಂದು ತಿನ್ನೋದು, ಈ ಥರ ತರಕಾರಿಗಳಲ್ಲಿ, ಹಣ್ಣಲ್ಲಿ, ತುಪ್ಪದಲ್ಲಿ, ಹಾಲು, ಇದರಲ್ಲೇ ಎಣ್ಣೆ ನೀರು, ಇದರಲ್ಲೇ ಬಾಣಂತಿನ ಒಂದು ತಯಾರು ಮಾಡಬೇಕು. ಬಾಣಂತಿ ಅಂದರೆ ಪುನರ್ಜನ್ಮ ಪಡೆದು ಬಂದಿರೋದು ತಾಯಿ ಅಂತ. ಮಗು ಡೆಲಿವರಿ ಆದಮೇಲೆ, ಒಂದು ಹೆರಿಗೆ ಆದಮೇಲೆ ಗರ್ಭಿಣಿ 9 ತಿಂಗಳು ಹೊತ್ತು ಎತ್ತು ಎಲ್ಲ ಮಾಡೋದ್ರಿಂದ ಅವಳಿಗೊಂದು ಆಯಸ್ಸು, ಒಂದು ಪುನರ್ಜನ್ಮ ಪಡೆದಂಗೆ ಅವಳು ತಾಯಿ ಆದವಳು. ಅದು ನಾವು ಅಷ್ಟೊಂದು ಸುಲಭವಾಗಿ ಗರ್ಭಿಣಿ ಬಾಯಿ ತುಂಬ ಬಸರಿ ಅಂತ ಹೇಳ್ಬಾರ್ದು. ಬಸರಿ ಅಂದರೆ ಬಾಯಿ ತುಂಬ ಬರುತ್ತೆ, ಆದರೆ ಅವಳಿಗೆ ಪುನರ್ಜನ್ಮ, ಒಂದು ಮಗುನ ಹಡದ್ಲು ಅಂದರೆ ಒಂದು ಪುನರ್ಜನ್ಮ ಪಡೆದಂಗೆ. ಅದಕ್ಕೋಸ್ಕರನೇ ನಾವು ಪ್ರತಿಯೊಬ್ಬರು ಹೆಣ್ಣು ಮಗಳಿಗೂ ಬಾಣಂತನ ಮಾಡಬೇಕಾದ್ರೆ ತವರೇ ಗಟ್ಟಿಯಾದದು ತವರು. ಅವ್ರು ಹೆಂಗಾನ ಮಾಡಲಿ ಬಾಣಂತನ, ಮಗಳನ್ನ ಬವಕೆ ಇರುತ್ತೆ, ಮೊಮ್ಮಗುವನ್ನ ಬವಕೆ ಇರುತ್ತೆ. ಕಟ್ಟುನಿಟ್ಟಾಗಿ ಬಾಣಂತನ ಮಾಡಿದ್ರೆ ಮುಂದಕ್ಕೆ ಅವಳು ಸುಖವಾಗಿರ್ತಾಳೆ ಅನ್ನೋದೊಂದು ಬವಕೆ ಇರುತ್ತೆ ತಾಯಿಗೆ. ಅದಕ್ಕೋಸ್ಕರನೇ ಅವ್ರು ಬಾಣಂತನನ ತಾಯಿ ಮನೆಯಲ್ಲೇ ಮಾಡೋದು. ನಿಮಗೆ ತವ್ರ ಮನೆ ಇಲ್ಲ ಅಂದರೂ ಪರವಾಗಿಲ್ಲ, ನೀವು ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ ಅಂತಂದರೂ ಪರವಾಗಿಲ್ಲ. ತಣ್ಣೀರು ಮುಟ್ಟಬೇಡ್ರಿ, ಥಂಡಿನಲ್ಲಿ ಓಡಾಡಬೇಡ್ರಿ. ಕೆಲಸ ಸ್ವಲ್ಪ ಒಂದು 5 ತಿಂಗಳವರೆಗೂ ಒಂದು ಕೆಲಸದವ್ರನ್ನ ಇಟ್ಕೊಂಡು ಬಟ್ಟೆ ಒಗೆಯೋಕ್ಕೆ, ಪಾತ್ರೆ ಬೆಳಗೋಕ್ಕೆ, ಮನೆ ಗುಡಿಸಿ ಒರೆಸೋಕ್ಕೆ, ಇದಕ್ಕೆಲ್ಲ ಒಂದು ಕೆಲಸದವ್ರನ್ನ ಇಟ್ಕೊಂಡು ನೀವು ಮಾಡ್ಕೊಳೋದ್ರಿಂದ ಒಳ್ಳೆಯದು ಅಂತ ಅನಿಸುತ್ತೆ. ಬಾಣಂತನ ಮುಗ್ದಿದ ತಕ್ಷಣ ಮಗು ಬಟ್ಟೆನಲ್ಲಿ ಗಂಗೆ ಪೂಜೆ ಮಾಡ್ತಾರೆ. ಗಂಗೆ ಪೂಜೆ ಮಾಡಬೇಕಾದ್ರೆ ಅದು ಮಗು ಬಟ್ಟೆನ ನಲ್ಲಿ ಎಡೆ ಇಟ್ಬಿಟ್ಟು, ಅದಕ್ಕೆ ಬೆನಕಾಯಿ ಇಟ್ಬಿಟ್ಟು, ಅದನ್ನು ಗಂಗೆ ಪೂಜೆ ಮಾಡಿ ತಣ್ಣೀರು ಮುಟ್ಟೋದು ಬಾಣಂತಿ. ಅವಾಗ ತಣ್ಣೀರು ಮುಟ್ಟಿರಲ್ಲ, ಬಿಸಿನೀರಲ್ಲೇ ಅವಳು ಕುಡಿಯೋದು ಬಿಸಿನೀರೇ, ಅವಳು ಮುಟ್ಟೋದು ಬಿಸಿನೀರೇ, ಎಲ್ಲದೂ ಬಿಸಿನೀರಲ್ಲೇ ಇರ್ತಾಳೆ. ಆವಾಗ ಗಂಗೆ ಪೂಜೆ ಮಾಡಿ ತಣ್ಣೀರು ಮುಟ್ಟೋದು. ಅವಾಗ ಅದುವರೆಗೂ ಒಬ್ಬರದ್ದು ಬೇರೆಯವ್ರದ್ದು ಎಂಜಲು ತಟ್ಟೆ ತೆಗಿಯೋದಿಲ್ಲ, ಮನೆಯಲ್ಲಿ ಪರ್ಕೆ ಕೈನಲ್ಲಿ ಮುಟ್ಟಂಗಿಲ್ಲ, ಬೇರೆಯವ್ರ ಮೈಲಿಗೆ ಬಟ್ಟೆ ಮುಟ್ಟಂಗಿಲ್ಲ, ಒಂಥರ ಬಾಚಣಿಗೆ ತಲೆ ಸಿಕ್ಕು ಬಿಡಿಸಿ ಬಾಚಂಗಿಲ್ಲ, ಒಂದು ಮೇಕಪ್ ಮಾಡ್ಕೊಳಂಗಿಲ್ಲ ಬಾಣಂತಿ. ಈ ಥರ ಎಲ್ಲ ಅವ್ನು ಕಟ್ಟುನಿಟ್ಟಾಗಿರುತ್ತೆ ಮನೆಯಲ್ಲಿ. ಅದೆಲ್ಲ ಇರಬೇಕು ಅಂದರೆ ತಾಯಿ ಅದೆಲ್ಲ ನೋಡ್ಕೊತಾಳೆ. ಬಾಣಂತನ ಮಾಡ್ಕೊಂಡು ಬರಬೇಕು. ಈ ಥರ ನೀವು ಬಾಣಂತನ ಮಾಡ್ಕೋಬೇಕು. ಇವಾಗ ನಿಮಗೆ ತಲೆ ಗುಯ್ ಅಂತ ಅದೇ ಕಿವಿ ಒಳಗೆ 2 ಕಿವಿನಲ್ಲೂ ಅಂದರೆ ಸನ್ನಿ ಸೇರಿಕೊಂಡಿದೆ. ನೀವು ತಲೆಗೆ ಬೆಳ್ಳುಳ್ಳಿ ಸಿಪ್ಪೆ, ಸಾಂಬ್ರಾಣಿ, ಒಂಚೂರು ಅರಿಶಿನ ಪುಡಿ, ಒಂಚೂರು ರಾಗಿ ಹಸಿಟ್ಟು, ಇಷ್ಟು ಮಿಕ್ಸ್ ಮಾಡ್ಕೊಳ್ರಿ ಒಂದು ಸ್ವಲ್ಪ ಒಂದು ಬಾಕ್ಸಲ್ಲಿ. ಇದು ಸೌಕರ್ಯ ಇಲ್ಲ ಅಂತ ಹೇಳೋಕ್ಕೆ ಹೋಗ್ಬೇಡ್ರಿ, ಇದನ್ನು ಸೌಕರ್ಯ ಮಾಡ್ಕೊಳ್ರಿ. ಇಜ್ಜಲು ಐರನ್ ಅಂಗಡಿನಲ್ಲಿ ಇಜ್ಜಲು ಸಿಗುತ್ತೆ. ನೀವು ತಲೆಗೆ ಸ್ನಾನ ಮಾಡಿದಾಗ ತಕ್ಷಣ ತಲೆ ಒಣಗಿಸ್ಕೋಬೇಕು. ತಲೆ ಹಸಿ ತಲೆ ಒಳಗೆ ನೀವು ಇರಬಾರ್ದು, ಅದು ಕೂಡ ಶೀತನೇ. ಅದು ಸ್ಟವ್ ಮೇಲೆ ಇಜ್ಜಲನ್ನಿಟ್ಟರೆ ಕೆಂಡ ಆಗುತ್ತೆ. ಆ ಕೆಂಡನ ಒಂದು ಪ್ಲೇಟಿಗೆ ತಗೊಂಡು ಅದಕ್ಕೆ ನೀವು ಪುಡಿ ಮಾಡಿರ್ತೀರಲ್ಲ, ಬೆಳ್ಳುಳ್ಳಿ ಸಿಪ್ಪೆ, ಸಾಂಬ್ರಾಣಿ, ರಾಗಿ ಹಿಟ್ಟು, ಅರಿಶಿನ ಪುಡಿ ಎಲ್ಲನೂ, ಅದನ್ನು ಸ್ವಲ್ಪ ಹಾಕಿ ಒಂದು ಮಂಕರಿನೋ ಏನಾನ ದಬ್ಬ ಹಾಕಿ ನೀವು ಬಿಸಿ ಕಾಯಿಸ್ಕೊಳೋದ್ರಿಂದ ನಿಮಗೆ ತಲೆಗೆ ಹತ್ಕೊಂಡಿರೋದು ಸನ್ನಿ ಎಲ್ಲ ಹೋಗುತ್ತೆ. ಆ ಬಿಸಿ ಇದ್ರ ಮೇಲೆ ಅಂಗೈಯೆಲ್ಲನೂ ಬೆಚ್ಚಗೆ ಮಾಡ್ಕೋಬೇಕು, ಅಂಗಾಲೆಲ್ಲ ಬೆಚ್ಚಗೆ ಮಾಡ್ಕೋಬೇಕು. ಅದೆಲ್ಲ ಬಿಸಿ ಬಿಸಿ ಕಾದಿರುತ್ತೆ ಇದು ಅದರಿಂದ ಅದನ್ನೆಲ್ಲ ಮಾಡ್ಕೋಬೇಕು. ಈ ಥರ ನೀವು ಮಾಡ್ಕೊಳೋದ್ರಿಂದ ಬಾಣಂತನಕ್ಕೆ ಕಿವಿ ಗುಯ್ ಅನ್ನೋದಾಗಲಿ, ಬೆನ್ನು ನೋವು ಬರೋದಾಗಲಿ, ಸೊಂಟ ನೋವು ಬರೋದಾಗಲಿ, ಮಂಡಿ ನೋವು ಬರೋದಾಗಲಿ, ಅಂಗಾಲುಗಳ ನೋವು ಬರೋದಾಗಲಿ, ಇವೆಲ್ಲ ನಿಮಗೆ ಕಮ್ಮಿ ಆಗುತ್ತೆ. ಇದು ನೀವು ಒಂದು 3 ತಿಂಗಳು 5 ತಿಂಗಳು ಕಾಲ ಕಳೀಬೇಕಲ್ವ. ಚಳಿಗಾಲ, ಮಳೆಗಾಲ, ಕೊರೆಗಾಲ ಇಂಥವೆಲ್ಲ ಕಾಲಗಳು ಬಂದರೆ, ಬೇಸಿಗೆ ಆದರೆ ಪರವಾಗಿಲ್ಲ, ಸ್ವಲ್ಪ ನೀವು ಆರಾಮಾಗಿ ಓಡಾಡಿಕೊಂಡು ಮನೆಯಲ್ಲಿ ಮಾಡ್ಕೊಂಡಿರ್ಬೋದು. ಬೇಸಿಗೆ ಕಾಲ ಬಿಟ್ಟು ಮಳೆಗಾಲ, ಚಳಿಗಾಲ, ಕೊರೆಗಾಲ ಇವೆಲ್ಲ ಬಂದರೆ ಬಾಣಂತನ ಮಾಡ್ಕೊಳ್ಳೋದು ತುಂಬ ಕಷ್ಟ. ಆವಾಗ ಬೆಚ್ಚಗಿರಲೇಬೇಕು. ಅವಾಗ ಸ್ವೆಟ್ರು ತೆಗಿಬಾರ್ದು, ಬೆನ್ನಿಗೆ ನೀರು ಇಳ್ಕೊಳ್ಳುತ್ತೆ, ಬೆನ್ನು ನೋವು ಬರುತ್ತೆ. ಇಷ್ಟು ಹೇಳ್ತಾ ಇದ್ದೀನಿ. ಇನ್ನು ವೀಡಿಯೋದಲ್ಲೆಲ್ಲ ಇದೆ, ಎಲ್ಲ ನೋಡಿ ತಿಳ್ಕೊಳ್ಳೋದ್ರಿ ನೀವು. ಇನ್ನೂ ತುಂಬ ಒಳ್ಳೊಳ್ಳೆ ವಿಷಯಗಳೆಲ್ಲ ಹೇಳಿದ್ದೀನಿ. ನೀವು ಕಮೆಂಟ್ ಮಾಡಿದ್ದಕ್ಕೆ ನಾನು ನಿಮಗೆ ಇಷ್ಟನ್ನು ಹೇಳಿದ್ದೀನಿ. ಇದನ್ನು ಮಾಡೋದ್ರಿಂದ ಕಿವಿ ಗುಯ್ ಅನ್ನೋದು ಕಮ್ಮಿ ಆಗುತ್ತೆ. ಕೀರ್ತನ ಅನ್ನೋರು ಇದನ್ನು ಕಮೆಂಟ್ ಮಾಡಿರೋದು. ಸ್ವಲ್ಪ ಹುಷಾರಾಗಿ ಇವೆಲ್ಲ ಮಾಡಿಕೊಳ್ರಿ ನೀವು, ಕೀರ್ತನ ಅವರು.